ಸರ್, ಈಗ ಬಿಜೆಪಿ ಅವರ ಆರೋಪ ಏನು ಅಂತಂದ್ರೆ, ನಾವು ಈಗ ತರ್ತಾ ಇರುವಂತ ಬಿಲ್ಲು UPA ಕಾಲದಲ್ಲಿ ರೆಹಮಾನ್ ಖಾನ್ ಅವರು ಚೇರ್ಮನ್ ಆಗಿದ್ದಾಗ ಒಂದಷ್ಟು ತಂದಿದ್ರು. ಆ ಸುಧಾರಣೆಗಳನ್ನ ನಾವು ಮುಂದುವರಿಸುವ ಕೆಲಸ ಮಾಡ್ತಾ ಇದ್ದೇವೆ. ಅವರು UPA ಮಾಡಬೇಕಾದದ್ದನ್ನು ನಾವು ಮಾಡ್ತಾ ಇದ್ದೇವೆ ಅನ್ನುವಂಥದ್ದು. ರೆಹಮಾನ್ ಖಾನ್ ಸಾಹೇಬರು ತಂದಿರೋದ್ರಲ್ಲಿ ಸುಧಾರಣೆ ಮಾಡೋದ್ರಲ್ಲಿ ಬೇರೆ ಧರ್ಮದವ್ರನ್ನ ಈ ಧರ್ಮದಲ್ಲಿ ಹಾಕಬೇಕು ಅಂತ ಏನಿಲ್ಲ. ವಕ್ಫ್ ಪ್ರಾಪರ್ಟಿ ಆಸ್ತಿ ಪಾಸ್ತಿ ನೋಡ್ಕೊಳ್ತಕ್ಕದ್ದು ಏನು ಅಂದರೆ, ಕೆಲವರು ಮುಸ್ಲಿಂ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ದೇವರ ಹೆಸರಲ್ಲಿ ಅವ್ರ ಆಸ್ತಿಗಳನ್ನ ಬರೆದಿರ್ತಾರೆ. ಅದನ್ನು ಯಾರು ನೋಡ್ಕೊಳ್ಬೇಕು ಅಂತೇಳಿ ಜವಾಬ್ದಾರಿಯುತವಾಗಿರ್ತಕ್ಕಂಥವ್ರು ನೋಡ್ಕೊಳ್ಬೇಕು. ಅದನ್ನು ಅದು ಬೇರೆಯವ್ರ ಕೈಗೆ ಹೋಗಬಾರ್ದು, ಮಿಸ್ಯೂಸ್ ಆಗಬಾರ್ದು ಅಂಥೇಳಿ ಅದಕ್ಕೋಸ್ಕರ ವಕ್ಫ್ ಮಾಡಿರ್ತಕ್ಕಂಥದ್ದು. ಅದನ್ನು ವಿನಾಕಾರಣ ಭಾರತೀಯ ಜನತಾ ಪಾರ್ಟಿಯವರು ಕೈ ಹಾಕ್ತಾ ಇದ್ದಾರೆ. ಅದರಲ್ಲೂ ಸಹ ಆ ಥರ ವಕ್ಫ್ ಆಸ್ತಿನ ನಡೆಸೋಕ್ಕೆ ಸುಧಾರಣೆ ಮಾಡಬೇಕಂದ್ರೆ RSS ಅಂತ ಇರ್ತಕ್ಕಂಥ ಸಂಘಟನೆ ಅದು ರಿಜಿಸ್ಟರ್ಡ್ ಬಾಡಿ ಅಲ್ಲ, ಎಲ್ಲೂ ಸಹ ರಿಜಿಸ್ಟರ್ಡ್ ಆಗಿಲ್ಲ. ಅದ್ರ ಸದಸ್ಯರು ಎಷ್ಟು ಅಂತೇಳಿ ಇದಿಗೂ ಸಹ ಹೇಳಿಲ್ಲ. ಅದರ ಆಸ್ತಿ ಎಲ್ಲೆಲ್ಲಿದೆ ಅನ್ನೋದು ಈಗಲೂ ಸಹ ಹೇಳಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ತೆಗೆದುಕೊಂಡ್ರೆ 106 ಎಕರೆ ದೇವನಹಳ್ಳಿ ಏರ್ಪೋರ್ಟ್ ಪಕ್ಕದಲ್ಲಿ ಕೊಟ್ಟಿದ್ದಾರೆ. ಚಾಣಕ್ಯ ಯೂನಿವರ್ಸಿಟಿಗೆ 50 ಕೋಟಿ ಕೊಟ್ಟಿದ್ದಾರೆ. ಅಲ್ಲಿ 1 ಎಕರೆಗೆ 6 ಕೋಟಿ ರೂಪಾಯಿ 7 ಕೋಟಿ ರೂಪಾಯಿ ಇದೆ. 50 ಕೋಟಿಗೆ 600 ಎಕರೆ ಕೊಟ್ಟಿರ್ತಕ್ಕಂಥದ್ದು ಸಹ ಕಾನೂನು ಬಾಹಿರ. ಆದ್ದರಿಂದ ರಿಜಿಸ್ಟರ್ ಆಗಿಲ್ಲದೆ ಇರತಕ್ಕಂಥ ಸಂಸ್ಥೆ RSSನ ನಡೆಸ್ತಕ್ಕಂಥವ್ರು ಈ ಒಂದು ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ರೆಹಮಾನ್ ಖಾನ್ ಸಾಹೇಬರು ತಂದಿರೋದ್ರಲ್ಲಿ ಸುಧಾರಣೆ ಮಾಡೋದ್ರಲ್ಲಿ ಬೇರೆ ಧರ್ಮದವ್ರನ್ನ ಈ ಧರ್ಮದಲ್ಲಿ ಹಾಕಬೇಕು ಅಂತ ಏನಿಲ್ಲ. ವಕ್ಫ್ ಪ್ರಾಪರ್ಟಿ ಆಸ್ತಿ ಪಾಸ್ತಿ ನೋಡ್ಕೊಳ್ತಕ್ಕದ್ದು ಏನು ಅಂದರೆ, ಕೆಲವರು ಮುಸ್ಲಿಂ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ದೇವರ ಹೆಸರಲ್ಲಿ ಅವ್ರ ಆಸ್ತಿಗಳನ್ನ ಬರೆದಿರ್ತಾರೆ. ಅದನ್ನು ಯಾರು ನೋಡ್ಕೊಳ್ಬೇಕು ಅಂತೇಳಿ ಜವಾಬ್ದಾರಿಯುತವಾಗಿರ್ತಕ್ಕಂಥವ್ರು ನೋಡ್ಕೊಳ್ಬೇಕು. ಅದನ್ನು ಅದು ಬೇರೆಯವ್ರ ಕೈಗೆ ಹೋಗಬಾರ್ದು, ಮಿಸ್ಯೂಸ್ ಆಗಬಾರ್ದು ಅಂಥೇಳಿ ಅದಕ್ಕೋಸ್ಕರ ವಕ್ಫ್ ಮಾಡಿರ್ತಕ್ಕಂಥದ್ದು. ಅದನ್ನು ವಿನಾಕಾರಣ ಭಾರತೀಯ ಜನತಾ ಪಾರ್ಟಿಯವರು ಕೈ ಹಾಕ್ತಾ ಇದ್ದಾರೆ. ಅದರಲ್ಲೂ ಸಹ ಆ ಥರ ವಕ್ಫ್ ಆಸ್ತಿನ ನಡೆಸೋಕ್ಕೆ ಸುಧಾರಣೆ ಮಾಡಬೇಕಂದ್ರೆ RSS ಅಂತ ಇರ್ತಕ್ಕಂಥ ಸಂಘಟನೆ ಅದು ರಿಜಿಸ್ಟರ್ಡ್ ಬಾಡಿ ಅಲ್ಲ, ಎಲ್ಲೂ ಸಹ ರಿಜಿಸ್ಟರ್ಡ್ ಆಗಿಲ್ಲ. ಅದ್ರ ಸದಸ್ಯರು ಎಷ್ಟು ಅಂತೇಳಿ ಇದಿಗೂ ಸಹ ಹೇಳಿಲ್ಲ. ಅದರ ಆಸ್ತಿ ಎಲ್ಲೆಲ್ಲಿದೆ ಅನ್ನೋದು ಈಗಲೂ ಸಹ ಹೇಳಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ತೆಗೆದುಕೊಂಡ್ರೆ 106 ಎಕರೆ ದೇವನಹಳ್ಳಿ ಏರ್ಪೋರ್ಟ್ ಪಕ್ಕದಲ್ಲಿ ಕೊಟ್ಟಿದ್ದಾರೆ. ಚಾಣಕ್ಯ ಯೂನಿವರ್ಸಿಟಿಗೆ 50 ಕೋಟಿ ಕೊಟ್ಟಿದ್ದಾರೆ. ಅಲ್ಲಿ 1 ಎಕರೆಗೆ 6 ಕೋಟಿ ರೂಪಾಯಿ 7 ಕೋಟಿ ರೂಪಾಯಿ ಇದೆ. 50 ಕೋಟಿಗೆ 600 ಎಕರೆ ಕೊಟ್ಟಿರ್ತಕ್ಕಂಥದ್ದು ಸಹ ಕಾನೂನು ಬಾಹಿರ. ಆದ್ದರಿಂದ ರಿಜಿಸ್ಟರ್ ಆಗಿಲ್ಲದೆ ಇರತಕ್ಕಂಥ ಸಂಸ್ಥೆ RSSನ ನಡೆಸ್ತಕ್ಕಂಥವ್ರು ಈ ಒಂದು ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.